ರಣ ಬಿಸಿಲಿಗೆ ತತ್ತರಿಸ್ತಾ ಇದೆ ಸಾಂಸ್ಕೃತಿಕ ನಗರಿ. ಮೈಸೂರಿನಲ್ಲೂ ಕೂಡ ಬಿಸಿಲ ತಾಪ ಹೆಚ್ಚಳ ಆಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸನ್ ಸ್ಟ್ರೋಕ್ ವಾರ್ಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವಿಶೇಷ ವಾರ್ಡ್ ವ್ಯವಸ್ಥೆ ಮಾಡಲಾಗಿದೆ. ಹೀಟ್ ಸ್ಟ್ರೋಕ್ ಚಿಕಿತ್ಸೆಗೆ ಅಂತ 30 ಬೆಡ್ಗಳ ವಾರ್ಡ್ ನಿರ್ಮಾಣ ಮಾಡಿದ್ದಾರೆ. ಹೀಟ್ ಸ್ಟ್ರೋಕ್ಗೆ ಒಳಗಾದವರಿಗೆ ತುರ್ತು ಚಿಕಿತ್ಸೆ ನೀಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದು ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೀಟ್ ಸ್ಟ್ರೋಕ್ ಕೇಸಸ್ಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಹೀಟ್ ಸ್ಟ್ರೋಕ್ಗೆ ಒಳಗಾದವರಿಗೆ ಅಂತಾನೆ ವಿಶೇಷವಾಗಿ 30 ಹಾಸಿಗೆ ಇರುವಂತ ವಾರ್ಡ್ ಅನ್ನು ಕೂಡ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರಿನಲ್ಲಿ ಬಿಸಿಲ ತಾಪಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಈಗ 30 ಬೆಡ್ಗಳ ವಾರ್ಡ್ ಅನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಹೀಟ್ ಸ್ಟ್ರೋಕ್ಗೆ ಒಳಗಾದವರಿಗೆ ಅಂತಾನೆ ಚಿಕಿತ್ಸೆಗೆ ಅಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ನೋಡಿ, ಇತ್ತೀಚೆಗೆ ಹೀಟ್ ವೇವ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸನ್ ಸ್ಟ್ರೋಕ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಅನೇಕರು ಪಾಪ ಅಸ್ವಸ್ಥಗೊಂಡಿರ್ತಾರೆ. ಅಂತವ್ರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಬೇಕು ಅಂದ್ರೂ ಕೂಡ ಕೆಲವು ಕಡೆ ಬೆಡ್ ಇರಲ್ಲ, ಕೆಲವು ಕಡೆ ಸರಿಯಾದ ವ್ಯವಸ್ಥೆ ಇರಲ್ಲ. ಬಟ್ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೈಸೂರಿನಲ್ಲಿ ಸನ್ ಸ್ಟ್ರೋಕ್ ವಾರ್ಡ್ ಅಂತೇಳಿನೇ ವ್ಯವಸ್ಥೆ ಮಾಡಿದ್ದಾರೆ.